ಮೀನರಾಶಿಯವರಿಗೆ ಶನಿ ವಕ್ರಿ ಪರಿಹಾರ ಆಗ್ತದೆ. ಚತುರ್ಥದಲ್ಲಿ ಗುರು ಇದ್ದರೆ ಒಳ್ಳೆಯದು. ಒಂದು ರೀತಿಯ ಪ್ರಸನ್ನತೆ ಬರ್ತದೆ ಮನಸ್ಸಿಗೆ. ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಚೈತನ್ಯ ಪಡೀತದೆ. ಬಂಧು ಬಳಗಳ ಅವರ ಆರೈಕೆ ಅಥವಾ ಅವರ ಸಮಾಗಮ, ಅವರ ಕೂಡುವಿಕೆ ಇದೆಲ್ಲ ಆಗ್ತಕ್ಕಂಥ ಯೋಗಗಳು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ವಾತದೋಷದಿಂದ ಆಲ್ರೆಡಿ ಬಳಲ್ತಾ ಇದ್ದೀರಿ ಮೀನರಾಶಿಯವರು. ಗಂಟು ನೋವು, ಕೀಲು ನೋವು, ಆರ್ಥರೈಟಿಸ್, ನರಗಳ ನಾಳ ಉಬ್ಬುವ ಒಂದು ರೋಗಗಳು, ಇದೆಲ್ಲ ಉಲ್ಬಣ ಆಗ್ತಕ್ಕಂತಹ ದೋಷಗಳಲ್ಲಿ ಆಲ್ರೆಡಿ ಮೀನರಾಶಿಯವರು ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಷಯದಲ್ಲಿ ಹೆಚ್ಚಿನ ಕಾಳಜಿ ಬೇಕು. ಏನು ತಿಂತಾ ಇದ್ದೀವಿ, ನಾನು ಈ ಮಾಸ ಭವಿಷ್ಯ ಅಲ್ಲದೆ ಬರೀ ಆರೋಗ್ಯದ ಭವಿಷ್ಯ ಅಂತಂತಾನೇ ಒಂದು ಪ್ರತ್ಯೇಕ ಪ್ರೋಗ್ರಾಮೇ ಮಾಡಬೇಕು, ಅಷ್ಟಿದೆ ಹೇಳೋದು ಆರೋಗ್ಯದ ವಿಷಯದ ಬಗ್ಗೆ. ಅದು ವಿಶೇಷವಾಗಿ ಬೆಂಗಳೂರಿನವ್ರಿಗೆ ನಾನಾ ಬಗೆಯ ಕಾಯಿಲೆಗಳು ಬಂದಿರೋದು ಗ್ರಹಚಾರದಿಂದ ಉಲ್ಬಣ ಆಗುತ್ತಷ್ಟೇನೆ. ಆದರೆ ನಿಮ್ಮ ಬೆಂಗಳೂರಿನವರ ಲೈಫ್ ಸ್ಟೈಲೇ ದರಿದ್ರ ರೋಗಗ್ರಸ್ತ ಲೈಫ್ ಸ್ಟೈಲ್ ಆಗೋಗಿದೆ. ಎಲ್ಲ ಅತಿ ಮಾಡೋದು, ಉಪವಾಸ ಮಾಡಿ ಅಂದರೂ ಅದನ್ನು ಅತಿ ಮಾಡೋದು, ಇದನ್ನು ತಿನ್ನಿ ಯಾವುದೋ ಒಂದು ಒಳ್ಳೆಯದು ಅಂದರೆ ಅದನ್ನೇ ಅತಿ ಮಾಡೋದು. ಈ ರೀತಿಯ ಅತಿಚಾರವಾಗಿರ್ತಕ್ಕಂತಹ ದೋಷದಲ್ಲಿ ಬೆಂಗಳೂರಿನ ಜನ ಬಳಲ್ತಾ ಇದ್ದಾರೆ. ಮೀನರಾಶಿಯ ಒಂದು ವಿಷಯದಲ್ಲಿ ಹೇಳಬೇಕಾದ್ರೆ ಆರೋಗ್ಯದ ವಿಷಯ ಸಾಕಷ್ಟು ತೊಂದರೆ ಇದೆ.